ದತ್ತಪೀಠ ಹೋರಾಟದಲ್ಲಿ ಪೂರ್ಣ ಪ್ರಮಾಣದ ನ್ಯಾಯವನ್ನ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ದತ್ತಪೀಠ ಹೋರಾಟದಲ್ಲಿ ಪೂರ್ಣ ನ್ಯಾಯದ ಬೇಡಿಕೆ ನೀಡಬೇಕು, ನಾವು ಬೇಡಿಕೆ ಇಟ್ಟಿದ್ದೇವೆ, ಆದ್ರೆ ಅದು ಪೂರ್ತಿಯಾಗಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಂಬಂಧಿಸಿದಂತೆ ತನಿಖೆಯನ್ನ ನಡೆಸಿ, ಸರ್ಕಾರಿ ದಾಖಲೆಗಳಿದೆಯಲ್ಲ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕಲ್ವಾ ಅಂತ ಕೇಳ್ಕೊಂಡಿದ್ದಾರೆ. ಮೈಸೂರು ಮಹಾರಾಜರ ಪತ್ರಗಾರದಲ್ಲಿರುವ ದಾಖಲೆಯನ್ನ ಪರಿಶೀಲನೆ ಮಾಡಿ, ಯಾಕಂತ ಹೇಳಿದ್ರೆ ದತ್ತಾತ್ರೇಯ ಪೀಠವೇ ಬೇರೆ, ಬಾಬಾ ಬುಡನ್ ದರ್ಗಾ ಇದೆಯಲ್ಲ ಅದೇ ಬೇರೆ, ಇನ್ನು ಎರಡು ಒಂದೇ ಅಂತ ಹೇಳಿದ್ರೆ ಹೇಗಾಗತ್ತೆ? ಇದು ವಿವಾದ ಕಾರಣವಾಗ್ತಾ ಇರೋದು. ಹಾಗಾಗಿ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ಕಂದಾಯ ಇಲಾಖೆ, ಮುಜರಾಯಿ ಇಲಾಖೆಗಳು ಕೂಡ ದಾಖಲೆಯನ್ನ ಪರಿಶೀಲನೆ ನಡೆಸಲಿ ಅಂತ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ದತ್ತಾತ್ರೇಯ ಪೀಠ ಹಾಗೆ ಬಾಬಾ ಬುಡನ್ ದರ್ಗಾ ಒಂದೇ ಅನ್ನುವಂತ ರೀತಿಯಲ್ಲಿ ಕೆಲವೊಂದಷ್ಟು ಆರೋಪಗಳು, ವಿವಾದಗಳು ಎಡೆ ಮಾಡಿಕೊಡ್ತಾ ಇದೆ. ಸಂಬಂಧಪಟ್ಟಂತೆ ಎರಡೂ ಕೂಡ ಬೇರೆ ಬೇರೆ ಅನ್ನೋದನ್ನ ಗಮನಿಸಬೇಕು. ಹಾಗೆ ಅದು ಎರಡೂ ಪೀಠಗಳಿಗೆ ಅಥವಾ ದರ್ಗಾಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿರ್ತಾವಲ್ಲ ಅವುಗಳನ್ನ ಗಮನಿಸಿ, ಅದಾದ ಮೇಲೆ ಸದ್ಯಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಬೇಕು, ಹೊಸದಾಗಿ ಒಂದು ಟೀಮ್ ಅನ್ನು ರಚನೆ ಮಾಡಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಅವರಿಗಿರುವ ಇತಿಮಿತಿಯ ಒಳಗಡೆ ಮೂಲಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನಾವೇನು ಪೂರ್ಣ ನ್ಯಾಯದ ಬೇಡಿಕೆ ಇಟ್ಟಿದ್ದೇವೆ, ಅದಕ್ಕೆ ಅದು ಇನ್ನೂ ಆಗಿಲ್ಲ. ಈಗಲೂ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ನೀವು ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಿ, ಸರ್ಕಾರಿ ದಾಖಲೆಗಳನ್ನೇ ಅವ್ರು ಪರಿಶೀಲನೆ ಮಾಡಲಿ. ಮೈಸೂರು ಮಹಾರಾಜರ ಪತ್ರಾಗಾರದಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ. ನಾವು ಅವತ್ತಿಗೂ ಹೇಳ್ತಾ ಇದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ, ದತ್ತಾತ್ರೇಯ ಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅಂತ. ಎರಡೂ ಒಟ್ಟ ಅಂಥೇಳಿ ಭಾವಿಸಿರೋದೇ ಒಂದು ವಿವಾದಕ್ಕೆ ಕಾರಣ. ಅದ್ರ ಜೊತೆಗೆ ಕೆಲವರು ಅವತ್ತು ಸ್ವಾರ್ಥದ ಉದ್ದೇಶದಿಂದ ಇಲ್ಲಿ ಬರ್ತಕ್ಕಂಥ ಹರಕೆ ಕಾಣಿಕೆಗಳನ್ನು ಲಪ್ಟಾಯಿಸೋದಕ್ಕೆ ಮತ್ತು ಭೂಮಿಯನ್ನು ಅತಿಕ್ರಮಿಸ್ಕೊಳ್ಳೋದಕ್ಕೆ ಸಂಚು ಮಾಡಿದ್ರು. ಆ ಸಂಚಿಗೆ ಸರ್ಕಾರ ಒತ್ತಾಸೆಯಾಗಿ ನಿಲ್ಲಬಾರ್ದು. ನೀವು ಈಗ ನ್ಯಾಯಾಲಯದಲ್ಲಿ ನಾವು 5 ದಶಕಗಳಿಂದ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಿದ್ದೀವಿ. ಭಾರತದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾವು ತಕ್ಷಣ ನ್ಯಾಯ ಪಡೆಯೋಕ್ಕೆ ಸಾಧ್ಯ ಇಲ್ಲ. 5 ದಶಕಗಳ ನಿರಂತರ ಹೋರಾಟದ ನಂತರನೂ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯಾಲಯದಲ್ಲೇ ಇಡುವಂಥ ಒಂದು ವ್ಯವಸ್ಥೆ ಬೇರೆ ಬೇರೆ ರೂಪದಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಅದರಿಂದ ಹೊರತಾಗಿಯೂ ಕೂಡ ಸರ್ಕಾರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ತಕ್ಷಣ ಒಂದು ಸಮಿತಿಯನ್ನು ನಿಯುಕ್ತಿ ಮಾಡಿ ಹಾಲಿ ನ್ಯಾಯಾಧೀಶರ ನೇತೃತ್ವ